Hello everyone, I am Shweta J from Commerce Department, Gopal Swami PU College, Mysore. Welcome back to Business Studies class. In last class, we discussed about capital market and its components, differences between capital market and money market, primary market and secondary market. In today's session, we are going to discuss about stock exchange. Once new securities have been sold in the primary market, then they are traded in the secondary market. So, ಏನದು secondary market ಅಂತ ಹೇಳಿದ್ರೆ secondary market is also called as stock exchange. Stock exchange is an organized market where shares and debentures of listed companies are bought and sold. That is, it is a market where one investor buys shares from another investors at the prevailing market price or at whatever price both buyer and seller agree upon. So primary market ಅಲ್ಲಿ ಕಂಪನಿ ಫಸ್ಟ್ ಟೈಮ್ ಇಶ್ಯೂ ಮಾಡಬೇಕಾದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡುತ್ತೆ. ಅದೇ ಶೇರ್ಸ್ ಅನ್ನ ರೀಸೇಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ರೀಸೇಲ್ ಮಾಡಕ್ಕಾಗತ್ತೆ. ಸೊ ಹಿಯರ್ ಇಟ್ ಈಸ್ ಅ ಮಾರ್ಕೆಟ್ ವಿಚ್ ಪ್ರೊವೈಡ್ಸ್ ಪ್ಲಾಟ್ಫಾರ್ಮ್ ಫಾರ್ ಬೋತ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ವಿಚ್ ಇಸ್ ಆಲ್ರೆಡಿ ಇಶ್ಯೂಡ್ ಬೈ ದಿ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡಿರೋ ಶೇರ್ಸ್ ಅನ್ನ ನಾವು ಯಾವಾಗ ಬೇಕಾದ್ರೂ ಅದನ್ನ ಅಗೇನ್ ರೀಸೇಲ್ ಮಾಡಬಹುದು. ಅದು ಎಲ್ಲಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್? ದ ಮೇನ್ ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದಟ್ ಎನಿ ಕಂಪನಿ ಕ್ಯಾನ್ ರೈಸ್ ಇಟ್ಸ್ ರಿಕ್ವೈರ್ಡ್ ಫೈನಾನ್ಸ್ ಬೈ ಇಶ್ಯೂಯಿಂಗ್ ಆಫ್ ಶೇರ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರು ಏನ್ ಮಾಡಬಹುದು, ಕ್ಯಾಪಿಟಲ್ ಅನ್ನ ಫಂಡ್ ಅನ್ನ ಈಸಿಯಾಗಿ ರೈಸ್ ಮಾಡ್ತಾ ಹೋಗ್ಬೋದು. ಅಂಡ್ ದ ಸೆಕೆಂಡ್ ಅಡ್ವಾಂಟೇಜಸ್ ಇಸ್ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಫಾರ್ ದಿಸ್ securities. Liquidity ಅಂತ ಹೇಳಿದ್ರೆ an investor can convert their shares into cash at any time in the stock market. ಅಂದ್ರೆ ನಾವು ಇವಾಗ ಶೇರ್ಸ್ ಪರ್ಚೇಸ್ ಮಾಡಿದೀವಿ, ಇಮಿಡಿಯೇಟ್ ನಮಗೆ ಕ್ಯಾಶ್ ಬೇಕು ಅಂತ ಹೇಳಿದಾಗ ಅದನ್ನ ನಾವು ಯಾವಾಗ ಬೇಕಾದ್ರೂ ಸೇಲ್ ಮಾಡಿ ನಮಗೆ ನಾವು ಕ್ಯಾಶ್ ಅನ್ನ ತಗೊಳ್ತಾ ಹೋಗ್ಬೋದು. ಸೊ ಅದನ್ನ ನಾವೇನ್ ಹೇಳ್ತೀವಿ, ಲಿಕ್ವಿಡಿಟಿ ಅಂತ ಹೇಳ್ತೀವಿ. ನಾವು ಯಾವ ಟೈಮಿಗೆ ಬೇಕಾದ್ರೂ ನಾವು ತಗೊಂಡಿರೋ ಶೇರ್ಸ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಇಲ್ಲಿ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಆಗ್ತಾ ಹೋಗುತ್ತೆ. The next is provides safety of investment to the investors and it also enhances the credit worthiness of the individual companies. So these are all the advantages of stock market. So stock market is necessary for the capital formation and economic growth. So now let's see what are the important functions of stock market. The first function of stock market is it provides liquidity and marketability to existing securities. So stock exchange provides a ready and continuous market for both buying and selling of securities. So as I told in the beginning, primary market is a market for the securities which is issued at first time. So first time securities ಅನ್ನ ನಾವು ಇಶ್ಯೂ ಮಾಡೋದಿಲ್ಲಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಸೊ ಇಶ್ಯೂ ಮಾಡಿದ್ಮೇಲೆ ಇನ್ ಕೇಸ್ ಇನ್ವೆಸ್ಟರ್ಸ್ ಅದನ್ನ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ಸ್ಟಾಕ್ ಮಾರ್ಕೆಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಅಂಡ್ ಕಂಟಿನ್ಯೂಸ್ ಮಾರ್ಕೆಟಬಿಲಿಟಿ ಫಾರ್ ಬೋತ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್. ಮೀನ್ಸ್ ಹಿಯರ್ ಸ್ಟಾಕ್ ಎಕ್ಸ್ಚೇಂಜ್ ಗಿವ್ಸ್ an investor chance to disinvestment and reinvestment. ಏನದು disinvestment ಅಂತ ಹೇಳಿದ್ರೆ, disinvestment means a holder of the securities can sell his securities at any time without much loss. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಪರ್ಚೇಸ್ ಮಾಡಿರೋ ಶೇರ್ಸ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂಡ್ ರೀಇನ್ವೆಸ್ಟ್ಮೆಂಟ್ ಮೀನ್ಸ್ ಅಂಡ್ ಇನ್ವೆಸ್ಟರ್ಸ್ ಬೈ ಸೆಕ್ಯೂರಿಟೀಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅಟ್ ಎನಿ ಟೈಮ್ ಅಟ್ ರೀಸನಬಲ್ ಪ್ರೈಸಸ್. ಸೊ ರೀಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ, ಸೊ ನೀವು ಯಾವುದಾದ್ರೂ ಶೇರ್ಸ್ ಅನ್ನ ಎಗೇನ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದನ್ನ ನಾವೇನ್ ಹೇಳ್ತೀವಿ, ರೀಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಒಬ್ಬ ಇನ್ವೆಸ್ಟರ್ ಏನ್ ಮಾಡ್ತಾನೆ, ಇನ್ಫೋಸಿಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರ್ತಾನೆ. ಸೊ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಇನ್ಫೋಸಿಸ್ ಶೇರ್ಸ್ಗೆ. ಸೊ ಆಗ ಅದನ್ನ ಅವನು ಸೇಲ್ ಮಾಡ್ಬಿಡ್ತಾನೆ. ಯಾವಾಗ ಅವನು ಇನ್ಫೋಸಿಸ್ ಶೇರ್ಸ್ ಅನ್ನ ಸೇಲ್ ಮಾಡ್ತಾನೆ, ಸೊ ಅದನ್ನ ನಾವೇನ್ ಹೇಳ್ತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಏನ್ ದುಡ್ಡು ಬಂದಿರುತ್ತೆ, ಅದೇ ದುಡ್ಡು
ಅನ್ನ ತಗೊಂಡು ಹೋಗಿ ಇನ್ಯಾವುದೋ ಕಂಪನಿ ಶೇರ್ಸ್ ಮೇಲೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾನೆ. ಲೈಕ್ ರಿಲಯನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದು, ಅಥವಾ ವಿಪ್ರೋ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದು, ಅಥವಾ ಇನ್ಯಾವುದೋ ಕಂಪನಿ ಶೇರ್ಸ್ ಅನ್ನ ಅವನು ಪರ್ಚೇಸ್ ಮಾಡಬಹುದು. ಸೊ ಆಗ ಅದೇನಾಗುತ್ತೆ, ರೀಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಸ್ಟಾಕ್ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವಿಚ್ ಪ್ರೊವೈಡ್ಸ್ ಲಿಕ್ವಿಡಿಟಿ and easy marketability for both buying and selling of existing securities. So this is the first major function of stock exchange. And the second one is pricing of securities. So as we know, the price of anything is determined on the basis of the market force of demand and supply. So demand supply ಹೇಗಿರುತ್ತೆ ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. Similarly, share prices on a stock exchange are determined by the forces of demand and supply, which means the securities of profitable growth oriented companies valued higher as there is more demand for such securities. So here the price of the securities are determined by the stock exchange, and it also provide detailed important information relating to the price of the securities for both buyer and seller. Take for example, so ತುಂಬಾ ಪ್ರಾಫಿಟ್ ಬರ್ತಾ ಇದೆ ಕಂಪನಿಗೆ, ಗ್ರೋತ್ ಚೆನ್ನಾಗಿದೆ ಅಂತ ಹೇಳಿದಾಗ ಆ ಕಂಪನಿಯ ಶೇರ್ ಪ್ರೈಸಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಯಾವ ಕಂಪನಿ ಪ್ರಾಫಿಟ್ ಅಲ್ಲಿ ಇರುತ್ತೆ ಅಂಡ್ ಯಾವ ಕಂಪನಿಯ ಗ್ರೋತ್ ಚೆನ್ನಾಗಿರುತ್ತೆ ಆ ಕಂಪನಿಯ ಶೇರ್ ಪ್ರೈಸಸ್ ಜಾಸ್ತಿ ಇರುತ್ತೆ, ಅಂಡ್ ಆ ಕಂಪನಿಯ ಶೇರ್ಸ್ಗೆನೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಈ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅವರು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ದ ನೆಕ್ಸ್ಟ್ ಫಂಕ್ಷನ್ ಇಸ್ ಸೇಫ್ಟಿ ಆಫ್ ಟ್ರಾನ್ಸಾಕ್ಷನ್. ಇನ್ ಸ್ಟಾಕ್ ಮಾರ್ಕೆಟ್ ಓನ್ಲಿ ಲಿಸ್ಟಿಂಗ್ ಕಂಪನಿ securities are traded. For example, ಬಿಫೋರ್ ಗೋಯಿಂಗ್ ಇಶ್ಯೂ ಶೇರ್ಸ್ ಟು ದಿ ಪಬ್ಲಿಕ್, ನೀವು ಪಬ್ಲಿಕ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೂ ಮುಂಚೆ ಯುವರ್ ಶೇರ್ಸ್ ಮಸ್ಟ್ ಬಿ ಲಿಸ್ಟೆಡ್ ಅಟ್ ದಿ ಸ್ಟಾಕ್ ಎಕ್ಸ್ಚೇಂಜ್. ಸೊ ನೀವು ಪಬ್ಲಿಕ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೂ ಮುಂಚೆ ನಿಮ್ಮ ಕಂಪನಿಯ ನೇಮು ಮತ್ತೆ ಸೆಕ್ಯೂರಿಟೀಸು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಔಟ್ ಆಗಿರಬೇಕು. ಸೊ ಏನದು ಲಿಸ್ಟಿಂಗ್ ಅಂತ ಹೇಳಿದ್ರೆ, ಸೊ ಲಿಸ್ಟಿಂಗ್ ಇಸ್ ನಥಿಂಗ್ ಬಟ್ ಇನ್ಕ್ಲೂಷನ್ ಆಫ್ ದಿ ಸೆಕ್ಯೂರಿಟೀಸ್ ಇನ್ ದಿ ಅಫಿಷಿಯಲ್ ಲಿಸ್ಟ್ ಆಫ್ ದಿ ಸೆಕ್ಯೂರಿಟೀಸ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್ ಆಫ್ಟರ್ ಫುಲ್ಫಿಲ್ಲಿಂಗ್ ಸರ್ಟನ್ ಲೀಗಲ್ ಫಾರ್ಮಾಲಿಟೀಸ್ ಬೈ ದಿ ಕಂಪನೀಸ್. ಲಿಸ್ಟಿಂಗ್ ಅಂತ ಹೇಳಿದ್ರೆ ನಿಮ್ಮ ಕಂಪನಿಯ ನೇಮ್ ಅನ್ನ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಔಟ್ ಅಲ್ಲಿ ಆಡ್ ಅಪ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಲಿಸ್ಟಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ನೆಸೆಸರಿ. ಫಾರ್ ಎಕ್ಸಾಂಪಲ್, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಟಡೀಸ್ಗೆ ರಿಲೇಟೆಡ್ ಆಗಿರೋ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಮತ್ತೆ ಫೀಸ್ ಪೇ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ನೇಮ್ ಅನ್ನ ಅವರಲ್ಲಿ ಅವರ ಅಡ್ಮಿಷನ್ ಲಿಸ್ಟ್ ಅಲ್ಲಿ ಅವರು ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗೇನೆ ಕಂಪನಿ ಪಬ್ಲಿಕ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿಯ ನೇಮ್ ಅನ್ನ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡಿಸಬೇಕಾಗುತ್ತೆ. ಸೊ ಅದನ್ನ ನಾವೇನು ಹೇಳ್ತೀವಿ, ಲಿಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ಸ್ಟಾಕ್ ಎಕ್ಸ್ಚೇಂಜ್ ಅಥಾರಿಟೀಸ್ ಇನ್ಕ್ಲೂಡ್ ದ ಕಂಪನಿ ನೇಮ್ಸ್ ಓನ್ಲಿ ಆಫ್ಟರ್ ವೆರಿಫೈಯಿಂಗ್ ದಿ ಸೌಂಡ್ನೆಸ್ ಆಫ್ ದ ಕಂಪನಿ ಅಂಡ್ ಆಲ್ಸೋ ಆಫ್ಟರ್ ವೆರಿಫೈಯಿಂಗ್ ಸರ್ಟನ್ ಡಾಕ್ಯುಮೆಂಟ್ಸ್ ರಿಲೇಟಿಂಗ್ ಟು ದ ಕಂಪನಿ. ಸೊ ಸುಮ್ಮನೆ ನೀವು ಹೋದ ತಕ್ಷಣ ನೀವು ನಿಮ್ಮ ಕಂಪನಿ ನೇಮ್ ಅನ್ನ ಅಲ್ಲಿ ಅವರು ಲಿಸ್ಟ್ ಮಾಡ್ಕೊಳ್ಳೋದಿಲ್ಲ. ಸ್ಟಾಕ್ ಎಕ್ಸ್ಚೇಂಜ್ ಅವರು ಏನ್ ಮಾಡ್ತಾರೆ, ಕಂಪನಿ ಡಾಕ್ಯುಮೆಂಟ್ಸ್ ಅನ್ನ ಅವರು ವೆರಿಫೈ ಮಾಡ್ತಾ ಹೋಗ್ತಾರೆ. ಸೊ ನಿಜವಾಗ್ಲೂ ಕಂಪನಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ ಇಲ್ವಾ, ಕೆಲವೊಂದು ಕಂಪನಿ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ. ನಿಜವಾಗ್ಲೂ ಇದು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ ಇಲ್ವಾ, ಪಬ್ಲಿಕ್ ಕಂಪನಿನ ಪ್ರೈವೇಟ್ ಕಂಪನಿನ, ಸೊ ಇದನ್ನ ಅವರು ವೆರಿಫೈ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ, ನಿಮ್ಮ ಕಂಪನಿಯ ನೇಮ್ ಅನ್ನ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ಪ್ರೋಸೆಸ್ ಅನ್ನ ನಾವೇನ್ ಹೇಳ್ತೀವಿ, ಲಿಸ್ಟಿಂಗ್ ಅಂತ ಹೇಳ್ತೀವಿ. ಇನ್ ಅಡಿಷನ್ ಟು ದಟ್, ದ ಕಂಪನಿ ವಿಚ್ ಆರ್ ಲಿಸ್ಟೆಡ್ ದೇ ಹ್ಯಾವ್ ಟು ಆಪರೇಟ್ ವಿತ್ ಇನ್ ದಿ ಸರ್ಟನ್ ಫಾರ್ಮಾಲಿಟೀಸ್ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ದಿ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅನ್ನ ಫ್ರೇಮ್ ಮಾಡುತ್ತೆ, ಸೊ ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಇವರು ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ದಿಸ್ ವಿಲ್ ಎನ್ಶೂರ್ ಸೇಫ್ಟಿ ಆಫ್ ಡೀಲಿಂಗ್ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಲ್ಲಿ ಇನ್ವೆಸ್ಟರ್ಸ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ಸೊ ಯಾವುದೇ ರೀತಿಯಾಗಿ ರಿಸ್ಕ್ ಇರೋದಿಲ್ಲ, ಬಿಕಾಸ್ ದ ಗವರ್ನಮೆಂಟ್ ಸ್ಟ್ರಿಕ್ಟ್ಲಿ ಗೌರ್ನ್ಸ್ ಅಂಡ್ ರೆಗ್ಯುಲೇಟ್ಸ್ ದಿ ಸ್ಟಾಕ್ ಎಕ್ಸ್ಚೇಂಜ್. ಟೇಕ್ ಫಾರ್ ಎಕ್ಸಾಂಪಲ್, ಇನ್ ದ ಕೇಸ್ ಆಫ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ದ ಸೆಬಿ ಈಸ್ ದಿ ಗವರ್ನಿಂಗ್ ಬಾಡಿ. ಸೆಬಿ ಇನ್ ದ ಸೆನ್ಸ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಹಿಯರ್ ದಿಸ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ board of India governs and regulates the Bombay Stock Exchange. Bombay Stock Exchange have to operate within the rules and regulation which are framed by the SEBI. SEBI ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫ್ರೇಮ್ ಮಾಡುತ್ತೆ ಅದನ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಸೊ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಅಕರ್ಡ್ ವಿತ್ ಇನ್ ದಿ ಲೀಗಲ್ ಫ್ರೇಮ್ ವರ್ಕ್ ಆಫ್ ದಿ ಸೆಬಿ. ಸೊ ಸೆಬಿ ಏನು ಲೀಗಲ್ ಫಾರ್ಮಾಲಿಟೀಸ್ ಫ್ರೇಮ್ ಮಾಡಿರ್ತಾರೆ ಆ ಲೀಗಲ್ ಫಾರ್ಮಾಲಿಟೀಸ್ ಅನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ provides
provides an investor with assurance and a safe place to transact in stock exchange. And the next one is contributes to economic growth. As we know, stock exchange is the market where the securities or shares and debentures of listed companies are bought and sold, which is already issued by the primary market. Primary market ಅಲ್ಲಿ ಇಶ್ಯೂ ಮಾಡಿರೋದನ್ನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ ಬೇಕಾದ್ರೂ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಹಿಯರ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರೊವೈಡ್ ಕಂಟಿನ್ಯೂಸ್ ಅಂಡ್ ಪರ್ಮನೆಂಟ್ ಮಾರ್ಕೆಟ್ ಫಾರ್ each and every investors to convert their securities into cash. This allows the funds to be mobilized and channelized instead of sitting idle. ಸೊ ನಾವೇನು ಸೇವಿಂಗ್ಸ್ ಮಾಡಿದೀವಿ ಅದನ್ನ ನಾವೇ ಇಟ್ಕೊಂಡ್ರೆ ಅದರಿಂದ ಏನು ಯೂಸ್ ಆಗೋದಿಲ್ಲ. ಸೊ ಆ ಒಂದು ಸೇವಿಂಗ್ಸ್ ಅನ್ನ ನಾವು ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದಾಗ ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಸೇವಿಂಗ್ಸ್ ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಲೀಡ್ಸ್ ಟು ಕ್ಯಾಪಿಟಲ್ ಫಾರ್ಮೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ಸೊ ದಿಸ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದಿ ಸ್ಟಾಕ್ ಎಕ್ಸ್ಚೇಂಜ್. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಸ್ಪ್ರೆಡಿಂಗ್ ಆಫ್ ಈಕ್ವಿಟಿ. The stock exchange ensures wider ownership of securities by regulating new issues and better trading practices, etc. And it also educates the public about the safety and benefits of the investing in the stock market. The idea is to get more public investor and spread the ownership of securities for the benefit of everyone. And the next function is providing scope for speculation. Now first let's know the meaning of speculation. Speculation means it is an activity in the stock exchange by the members of the stock exchange. They buy or sell securities with a view to make profit through anticipating rise or fall in the price of securities in the stock exchange. Speculation anta helade share ಪ್ರೈಸಸ್ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿಕೊಂಡು ಲಾಟ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಅದನ್ನ ನಾವೇನು ಹೇಳ್ತೀವಿ, ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಯಾರು ಲಾಟ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ನಥಿಂಗ್ ಬಟ್ ಮೆಂಬರ್ಸ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ರೋಕರ್ಸ್. ಸೊ ಅವರನ್ನ ನಾವು ಬ್ರೋಕರ್ಸ್ ಅಂತಾನು ಹೇಳ್ತೀವಿ. ಎಕ್ಸಾಂಪಲ್, ಕಂಪನಿ ಎ ಅನ್ನೋ ಶೇರ್ಸು ಇನ್ಕ್ರೀಸ್ ಆಗುತ್ತೆ ಇನ್ ನೆಕ್ಸ್ಟ್ 2-3 ಮಂತ್ಸ್ ಅಲ್ಲಿ ಅಂತ ಹೇಳಿ ಸೊ ಈಗಲೇ ಏನ್ ಮಾಡ್ತಾರೆ, ಅವರು ಲಾಟ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಅದು ನೆಕ್ಸ್ಟ್ ಯಾವಾಗ ಜಾಸ್ತಿ ಆಗತ್ತೆ ಆಗ ಅದನ್ನ ಸೇಲ್ ಮಾಡಿ ಅದರಿಂದ ಪ್ರಾಫಿಟ್ ಅರ್ನ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನಾವೇನು ಹೇಳ್ತೀವಿ, ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ದ ಪರ್ಸನ್ ಒನ್ ಹೂ ಎಂಗೇಜ್ಡ್ ಇನ್ ಸ್ಪೆಕ್ಯುಲೇಷನ್ ಆಕ್ಟಿವಿಟಿ ದೆನ್ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸ್ಪೆಕ್ಯುಲೇಟರ್ಸ್. So to ensure liquidity and demand and supply of securities, the stock exchange permits healthy speculation of securities. So these are all the important functions of stock exchange. Now let's understand about trading and settlement procedures. What are all the steps involved in trading of securities at stock exchange? The first step in a trading on a stock exchange is that the investor must select a broker before going to invest in the shares. An investor must select a broker who are registered under SEBI. So SEBI ಅಲ್ಲಿ ಯಾರು ರಿಜಿಸ್ಟರ್ಡ್ ಆಗಿರ್ತಾರೆ ಸೊ ಆ ಬ್ರೋಕರ್ ಅನ್ನ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯು ಕ್ಯಾನ್ ನಾಟ್ ಬೈ ಆರ್ ಸೆಲ್ ಸೆಕ್ಯೂರಿಟೀಸ್ ಅಲೋನ್ ಇನ್ ದಿ ಸ್ಟಾಕ್ ಎಕ್ಸ್ಚೇಂಜ್. ಬ್ರೋಕರ್ ಇಲ್ಲದೆ ನೀವೇ ಸ್ವತಃ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ ಆಗೋದಿಲ್ಲ. ಬಿಕಾಸ್ ದ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಅಕರ್ ಓನ್ಲಿ ಥ್ರೂ ದಿ ರಿಜಿಸ್ಟರ್ಡ್ ಬ್ರೋಕರ್ಸ್. ಸೊ ದಿಸ್ ಬ್ರೋಕರ್ ಕ್ಯಾನ್ ಬಿ ಆನ್ ಇಂಡಿವಿಜುವಲ್ ಆರ್ ಅ ಕಂಪನಿ ಆರ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ ಬ್ಯಾಂಕ್ಸ್. So through these brokers you can buy or sell securities on stock exchange. So this is the first step of trading of securities in stock exchange. And the second step is opening a demat account. Yes, since the reforms all securities are now in electronic format. There are no issue of physical securities or shares anymore. So an investor must open a dematerialized account, that is demat account, which holds securities in electronic format. So ನೀವು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಬೇಕು ಅಮೌಂಟ್ ಅನ್ನ ಅಂತ ಹೇಳಿದ್ರೆ ಸೊ ನೀವೇನ್ ಮಾಡ್ತೀರಾ, ಫಸ್ಟ್ ಒಂದು ಸೇವಿಂಗ್ಸ್ ಅಕೌಂಟ್ ಅಥವಾ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಕರೆಂಟ್ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಹೋಗ್ತೀರಾ. ಸೊ ಸಿಮಿಲರ್ಲಿ ಸೊ ಇನ್ ಆರ್ಡರ್ ಟು ಇನ್ವೆಸ್ಟ್ ಇನ್ ಶೇರ್ಸ್ ಯು ಮಸ್ಟ್ ಓಪನ್ ಅ ಡಿಮ್ಯಾಟ್ ಅಕೌಂಟ್. ಸೊ ನೀವು ಡಿಮ್ಯಾಟ್
ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ತಾ ಹೋಗ್ಬೇಕು. ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಮ ಶೇರ್ಸ್ ಡಿಮೆಟೀರಿಯಲೈಸ್ಡ್ ಆಗುತ್ತೆ, ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಹೇಳಿದ್ರೆ, ಕೈಯಲ್ಲಿ ಕ್ಯಾಶ್ ಇದ್ದಾಗ ಅದು ಫಿಸಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದನ್ನೇ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡಿದಾಗ ಅದು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಮೀನ್ಸ್ ಇವಾಗ ನೀವು ಡೆಪಾಸಿಟ್ ಮಾಡ್ತೀರಾ, ಆಗ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಎಷ್ಟು ಡೆಪಾಸಿಟ್ ಮಾಡಿದೀರಾ, ಎಷ್ಟು ಡೆಬಿಟ್ ಆಯ್ತು, ಎಷ್ಟು ಕ್ರೆಡಿಟ್ ಆಯ್ತು, ವಿತ್ಡ್ರಾ ಮಾಡಿದಾಗ ಎಷ್ಟು ಡೆಬಿಟ್ ಆಯ್ತು, ಡೆಪಾಸಿಟ್ ಮಾಡಿದಾಗ ಎಷ್ಟು ಕ್ರೆಡಿಟ್ ಆಯ್ತು. ಸೊ ಇಷ್ಟು ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ, ಮೊಬೈಲಲ್ಲೇ ಮೆಸೇಜ್ ಬರುತ್ತೆ. ಸೊ ಹಾಗೇನೆ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದಾಗ ನೀವು ಯಾವ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಷ್ಟು ಪ್ರೈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನು, ಇಷ್ಟು ಕೂಡ ಇನ್ಫಾರ್ಮೇಶನ್ ಅನ್ನ ನೀವು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ತಗೊಳ್ತಾ ಹೋಗ್ಬೋದು. ನಿಮ್ಗೆ ಇಮೇಲ್ ಮಾಡಬಹುದು ಅಥವಾ ಮೊಬೈಲ್ಗೆ ಮೆಸೇಜ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನ ನಾವೇನು ಹೇಳ್ತೀವಿ, ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಎಸ್, ಈ ಡಿಮ್ಯಾಟ್ ಅಕೌಂಟ್ ಅನ್ನ ಎಲ್ಲಿ ನೀವು ಮಾಡಿಸ್ಬೇಕು? ಸೊ ಡಿಮ್ಯಾಟ್ ಅಕೌಂಟ್ ಈಸ್ ಓಪನ್ಡ್ ಡೆಪಾಸಿಟರಿ. ಸೊ ಡೆಪಾಸಿಟರಿ ಹತ್ರ ನೀವೇನ್ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕಾಗತ್ತೆ. ಏನದು ಡೆಪಾಸಿಟರಿ ಅಂತ ಹೇಳಿದ್ರೆ, ಡೆಪಾಸಿಟರಿ ಈಸ್ ಅ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಲೈಕ್ ಬ್ಯಾಂಕ್ ವಿಚ್ ಹೋಲ್ಡ್ಸ್ ದ ಸೆಕ್ಯೂರಿಟೀಸ್ ಆಫ್ ದಿ ಇನ್ವೆಸ್ಟರ್ಸ್ ಎಲೆಕ್ಟ್ರಾನಿಕಲಿ. ಫಾರ್ ಎಕ್ಸಾಂಪಲ್ ನಾವೀಗ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಅಂತ ಎಷ್ಟೊಂದು ಬ್ಯಾಂಕ್ ಇರುತ್ತೆ, ನಾವು ಹೋಗಿ ಅಲ್ಲಿ ಡೆಪಾಸಿಟ್ ಮಾಡಬಹುದು. ಸೊ ಹಾಗೇನೆ ನೀವು ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನೀವು ಎಲ್ಲಿ ಓಪನ್ ಮಾಡಿಸ್ತೀರಾ ಅಂದ್ರೆ ಡೆಪಾಸಿಟರಿ ಅಲ್ಲಿ ಓಪನ್ ಮಾಡಿಸ್ತೀರಾ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಡೆಪಾಸಿಟರೀಸ್ ಇನ್ ಇಂಡಿಯಾ. ದ ಫಸ್ಟ್ ಒನ್ is CDSL and the second one is NSDL. The first one is CDSL. CDSL means Central Depository Securities Limited. NSDL means National Securities Depository Limited. CDSL is promoted by the BSE Stock Exchange, that is Bombay Stock Exchange, and NSDL promoted by the National Stock Exchange. So through these depositories we can open a demat account. So demat account is an account where the securities of the investors held in electronic form ಅಲ್ಲಿ ಇರುತ್ತೆ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಇನ್ವೆಸ್ಟರ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಓಪನ್ ಮಾಡ್ತಾರೆ ಅಂದ್ರೆ ಡೆಪಾಸಿಟರಿಯಲ್ಲಿ ಓಪನ್ ಮಾಡ್ತಾರೆ, ಥ್ರೂ ದಿ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಯಾರಿದು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಹೇಳಿದ್ರೆ, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಇಸ್ ಅನ್ ಏಜೆಂಟ್ ಆಫ್ ಡೆಪಾಸಿಟರಿ. ಸೊ ಇವರು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಹೇಳಿದ್ರೆ ಡೆಪಾಸಿಟರಿಯ ಏಜೆಂಟ್ ಅನ್ನ ನಾವೇನ್ ಹೇಳ್ತೀವಿ, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಹೇಳ್ತೀವಿ. ಸೊ ಹಿಯರ್ ದೇರ್ ಆರ್ ಟೂ ಡೆಪಾಸಿಟರೀಸ್ ಆಪರೇಟಿಂಗ್ ಇನ್ ಇಂಡಿಯಾ. ದ ಫಸ್ಟ್ ಒನ್ ಇಸ್ CDSL and NSDL. CDSL Central Depositories Securities Limited and NSDL National Securities Depository Limited. So after opening a demat account, the next step is placing an order. So after opening the demat account, an investors must place the order with the broker to buy or sell shares. The order can be given to the broker either personally or through any means of communication. So while giving order to the broker, investors must give order instructions very clearly, which means the order instruction must be very clear. Clear ಆಗಿ ನೀವೇನ್ ಮಾಡಬೇಕು, ಇನ್ಸ್ಟ್ರಕ್ಷನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು ಬ್ರೋಕರ್ಗೆ. So for example, the investor should specify the name of the securities to be bought or sold and the price range within which the order is to be executed. ಯಾವ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು, ಯಾವ ಪ್ರೈಸ್ ಅಲ್ಲಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅನ್ನ ಅಥವಾ ಇನ್ಸ್ಟ್ರಕ್ಷನ್ ಅನ್ನ ಬ್ರೋಕರ್ಗೆ ನೀವು ಕೊಡಬೇಕಾಗುತ್ತೆ. ದ ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸಿಕ್ಯೂಟಿಂಗ್ ದಿ ಆರ್ಡರ್. ಒನ್ಸ್ ದಿ ಬ್ರೋಕರ್ ರಿಸೀವ್ಸ್ ದಿ ಆರ್ಡರ್ ಫ್ರಮ್ ದಿ ಇನ್ವೆಸ್ಟರ್ಸ್, he executes it. That is, the broker buy or sell the securities as per the order of their investors. ಇನ್ವೆಸ್ಟರ್ಸ್ ಏನ್ ಹೇಳಿರ್ತಾರೆ ಹಾಗೇನೆ ಅವ್ರು ಏನ್ ಮಾಡ್ತಾರೆ, ಬೈ ಮಾಡಿ ಅಂದ್ರೆ ಬೈ ಮಾಡ್ತಾರೆ, ಸೇಲ್ ಮಾಡಿ ಅಂದ್ರೆ ಸೇಲ್ ಮಾಡ್ತಾರೆ. ಯಾವ ಪ್ರೈಸ್ ಅಲ್ಲಿ ಮಾಡಬೇಕು ಅಂತ ಹೇಳಿರ್ತಾರೆ ಆ ಪ್ರೈಸ್ ಅಲ್ಲಿ ಅವರು ಸೇಲ್ ಮಾಡ್ತಾರೆ ಅಥವಾ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ within 24 hours of this, he also prepare a contract note and issue a copy of the contract note to the investors. And this contract note contains the detailed information about the transactions, such as the number of shares transacted and the price, date and the time of transaction, brokerage commission and the signature of broker, etc. And this contract note is a very important document. In case of any legal dispute, it is a evidence of the transaction. And the next step is
settlement. This is the last step in the trading procedure of securities, and at the last step actually the securities are transferred from the buyer to the seller, and also fund will be transferred, and this will be called as settlement. And this settlement can be done in two ways. One is on the spot settlement and the second one is forward settlement. So what is that on the spot settlement? It means immediate delivery of securities to the purchaser and also payment is made on the spot, and this settlement follows the T+2 trading pattern. So ಏನದು T+2 pattern ಅಂತ ಹೇಳಿದ್ರೆ, so here a transaction occurring on Monday it gets settled by Wednesday. So Monday ನೀವು ಪರ್ಚೇಸ್ ಮಾಡಿದಿರಾ ಶೇರ್ಸ್ ಅನ್ನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಷ್ಟರಲ್ಲಿ ಆ ಶೇರ್ಸ್ ಎಲ್ಲ ಏನಾಗುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಅದು ಡೆಪಾಸಿಟ್ ಆಗ್ತಾ ಹೋಗುತ್ತೆ, ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ನಾವೇನ್ ಹೇಳ್ತೀವಿ ಆನ್ ದ ಸ್ಪಾಟ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಫಾರ್ವರ್ಡ್ ಸೆಟಲ್ಮೆಂಟ್. ಸೊ ಫಾರ್ವರ್ಡ್ ಸೆಟಲ್ಮೆಂಟ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಬೋತ್ ದ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಅಂಡ್ ಪೇಮೆಂಟ್ ಇಸ್ ಪೋಸ್ಟ್ಪೋನ್ ಟು ದಿ ನೆಕ್ಸ್ಟ್ ಫ್ಯೂಚರ್ ಡೇಟ್. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಅಥವಾ ಶೇರ್ಸ್ ಅನ್ನ ಸೇಲ್ ಮಾಡಿದೀವಿ ಅಂತ ಹೇಳಿದ್ರೆ ಇನ್ 1 ಮಂತ್ ಆದ್ಮೇಲೆ ಅದು ಸೆಟಲ್ ಆಗ್ತಾ ಹೋಗ್ಬೋದು. ಸೊ ಅದನ್ನ ನಾವೇನು ಹೇಳ್ತೀವಿ ಫಾರ್ವರ್ಡ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದಿ ಸರ್ಟನ್ ಸ್ಟೆಪ್ಸ್ ವಿಚ್ ಆರ್ ಫಾಲೋಡ್ ವೈಲ್ ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ ಅಟ್ ದಿ ಸ್ಟಾಕ್ ಎಕ್ಸ್ಚೇಂಜ್. ದ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನೀವು ಬ್ರೋಕರ್ ಅನ್ನ ಸೆಲೆಕ್ಟ್ ಮಾಡಬೇಕು, ಅಂಡ್ ದ ಸೆಕೆಂಡ್ ಸ್ಟೆಪ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು, ಅಂಡ್ ದ ಥರ್ಡ್ ಸ್ಟೆಪ್ ಅಲ್ಲಿ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತೀರಾ, ಅಂಡ್ ಫೋರ್ತ್ ಸ್ಟೆಪ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡೋದನ್ನ ಸೊ ನಿಮ್ಮ ಬ್ರೋಕರ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಒಂದು ಎವಿಡೆನ್ಸ್ ಆಗಿ ಅವರು ಕಾಂಟ್ರಾಕ್ಟ್ ನೋಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಆ ಕಾಂಟ್ರಾಕ್ಟ್ ನೋಟ್ ಅನ್ನ ನಿಮಗೆ ಸೆಂಡ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಸೆಟಲ್ಮೆಂಟ್, ಆ ಸೆಟಲ್ಮೆಂಟ್ 2 ways ಅಲ್ಲಿ ಆಗುತ್ತೆ, ಒಂದು ಆನ್ ದ ಸ್ಪಾಟ್ ಸೆಟಲ್ಮೆಂಟ್ ಅಂಡ್ ಇನ್ನೊಂದು ಫಾರ್ವರ್ಡ್ ಸೆಟಲ್ಮೆಂಟ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಥ್ಯಾಂಕ್ ಯು.